ಥಿಂಕ್ ಅವರಿಬ್ಬರಿಗೂ ಒಂದು ದೊಡ್ಡ ಕಮ್ಬ್ಯಾಕ್ ಸಿನಿಮಾ ಅನಿಸುತ್ತೆ ನನಗೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ ಫಾರ್ ದ ಟೀಮ್. ಇವತ್ತಿನ ರೆಸ್ಪಾನ್ಸ್ ನೋಡಿ ಖಂಡಿತ ತುಂಬ ಖುಷಿ ಆಗುತ್ತೆ. ಇಟ್ಸ್ ನೈಸ್ ಟು ಸಿ ಎವ್ರಿಥಿಂಗ್. ಸಂಜಯ್ ದತ್ ಸರ್ ನಾನು ನಿನ್ನೆ ರಾತ್ರಿ ಫೋನ್ ಮಾಡಿದಾಗ ಹಿ ವಾಸ್ ರಿಯಲಿ ನರ್ವಸ್. ಇಷ್ಟೊಂದು ಸಿನಿಮಾ ಮಾಡಿದ್ದಾರೆ ಅವರು, ಬಟ್ ಆದರೂ ಹಿ ವಾಸ್ ಸೇಯಿಂಗ್ ಮೇಡಮ್ ಟೆಲ್ ಮಿ ಹೌ ದ ಮೂವಿ ವಾಸ್. ಸಂಜಯ್ ದತ್ ಸರ್ ಅ ಬಿಗ್ ಶೌಟ್ ಔಟ್ ಟು ಯು, ನೀವು ಇದು ನೋಡ್ತಾ ಇದ್ದರೆ. ಆ್ಯಂಡ್ ಟು ಶಿಲ್ಪಾ ಶೆಟ್ಟಿ ಮ್ಯಾಮ್ ಆ್ಯಂಡ್ ಟು ಸುದೀಪ್. ಮೈ ಗಾಡ್, ಹಿ ಈಸ್ ಲುಕಿಂಗ್ ಸೋ ಗುಡ್. ಲಾಸ್ಟ್ ಶಾರ್ಟಲ್ಲಿ ಯಾವಾಗ ಅವ್ರು ನಿಂತ್ಕೊಳ್ತಾರೆ ಆ್ಯಂಡ್ ಧ್ರುವ ಅವ್ರು ಹಿಂದೆ ಬರ್ತಾರೆ, ದ್ಯಾಟ್ಸ್ ಅ ಟ್ರೀಟ್ ಟು ವಾಚ್ ಬೋತ್ ಆಫ್ ದೆಮ್. So definitely to the entire team, Ramesh Arvind sir, Shilpa Shetty ma'am, Ravi sir, and to the entire team, great job guys, you all deserve it. ಸೂಪರ್, ಒನ್ ವರ್ಡ್ ಸೂಪರ್. ನಿಜವಾಗ್ಲೂ ಇವತ್ತು ಒಂದು ಸಂಭ್ರಮ ಥರ ನೋಡಿ. ನಿಮಗೆ ಸೌಂಡು ನಂದು ಬರುತ್ತಾ ಗೊತ್ತಿಲ್ಲ, ಬರೀ ಸಂಭ್ರಮದ ಸೌಂಡ್ ಬರುತ್ತೆ, ಆ ಥರ ಇದೆ ಇವತ್ತು. ಆ್ಯಂಡ್ ಐ ಥಿಂಕ್ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದು 100% ಫುಲ್ಫಿಲ್ ಆಗುತ್ತೆ ಇವತ್ತು. ಯಾಕಂದರೆ ನಾನು ಆ್ಯಸ್ ಎನ್ ಆಡಿಯನ್ಸ್ ಫುಲ್ ಎಕ್ಸ್ಪೆಕ್ಟೇಷನ್ ಜೊತೆನೇ ಬಂದೆ. ಇವತ್ತುವರೆಗೂ ಸಿನಿಮಾ ನೋಡಿರಲಿಲ್ಲ. ಪ್ರೇಮ್ ಸರ್ರು, ಧ್ರುವ ಸರ್ರು, ಎಲ್ಲರದ್ದು ಕಾಂಬಿನೇಷನ್ನು, ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು, ರವಿಚಂದ್ರನ್ ಸರ್ರು, ರಮೇಶ್ ಅರವಿಂದ್ ಸರ್ರು ಎಲ್ಲರೂ ಸೇರಿ ಒಂದು ಸಿನಿಮಾ ಅಲ್ಲಿದ್ದಾರೆ ಅಂದರೆ ಅದೊಂದು ಎಕ್ಸ್ಪೆಕ್ಟೇಷನಲ್ಲೇ ಬಂದಿದ್ದು. ಇವತ್ತು ನಿಜವಾಗ್ಲೂ ನನಗಂತೂ ಆ್ಯಸ್ ಎನ್ ಆಡಿಯನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಅಮೇಝಿಂಗ್ ಆಗಿತ್ತು. ಜಸ್ಟ್ ಒನ್ ವರ್ಡ್, ಕಂಪ್ಲೀಟ್ ಫ್ಯಾಮಿಲಿ ಬಂದು ಎಂಜಾಯ್ ಮಾಡ್ಬೋದು. ಎಂಟರ್ಟೈನ್ಮೆಂಟ್ ಅಷ್ಟೇ, ಓನ್ಲಿ ಒನ್ ವರ್ಡ್. ಎಸ್, ನಿಜವಾಗ್ಲೂ ಐ ಥಿಂಕ್ ರೀಸೆಂಟಾಗಿ ವಿ ವರ್ ಆಲ್ಸೋ ವೇಟಿಂಗ್ ಆ್ಯಸ್ ಅನ್ ಆಡಿಯನ್ಸ್. ನಮ್ಮ ಕನ್ನಡದಲ್ಲಿ ಒಂದು ವೇಟಿಂಗಲ್ಲಿದ್ವಿ, ಒಂದು ಸಿನಿಮಾ ಬರ್ಬೇಕು ಹಿಂಗೆ ನಮ್ಮದು ಸಕ್ಕತ್ತಾಗೆ ಜೋರಾಗೆ ಅಂತ. ಇವತ್ತು ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ. ಆ್ಯಸ್ ಅನ್ ಆಡಿಯನ್ಸೇ ಮಾತಾಡ್ತಿರೋದು ನಾನು. ಆ ದಿನ ಬಂದಿದೆ, ಒಂದು ಒಳ್ಳೆ ಸಿನಿಮಾ. ನಿಜವಾಗ್ಲೂ ಎಲ್ಲರೂ ಬನ್ನಿ, ಯು ವಿಲ್ ಎಂಜಾಯ್. ಆ್ಯಂಡ್ ಅವ್ರು ನಮ್ಮದು ಗುರುಗಳು ಸುದೀಪ್ ಸರ್ ಏನಿದ್ರು, ಸೊ ಅಟ್ ದಿ ಎಂಡ್ ಆಫ್ ದ ಡೇ ಅವ್ರದ್ದಿದೆ. ಅವರೇ ಹೇಳಿದ್ದಾರೆ ಕ್ಲಿಯರಾಗಿ, ನಾನು ಬಂದಿದ್ದೀನಿ ಇಲ್ಲಿ ಒಂದು ಗೆಸ್ಟ್ ಆಗಿದ್ದೀನಿ ಈ ಸಿನಿಮಾದಲ್ಲಿ ಅಂತ ಹೇಳಿದ್ದಾರೆ. ಬಟ್ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಇಟ್ಸ್ ನಾಟ್ ಜಸ್ಟ್ ಗೆಸ್ಟ್, ಅವರೇ ಬಂದು ನಿಜವಾಗ್ಲೂ ಬಂದು ನೋಡಿ ಗೊತ್ತಾಗುತ್ತೆ. ಸಖತ್ತಾಗಿದೆ, ಅಮೇಝಿಂಗ್, ಯು ಲವ್ ಇಟ್. ಈ ಸಿನಿಮಾ ಬಗ್ಗೆ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನಾನು ಇನ್ಸ್ಟಾ ಆಗಲಿ ಟ್ವಿಟರ್ಸ್ ಎಲ್ಲ ನೋಡಿದಾಗ ಎಲ್ಲರೂ ವಿಶ್ ಮಾಡ್ಯಾರ. ಎಲ್ಲರೂ ಭಟ್ರು, ಸೂರಿ ಅವರು, ಅಶ್ವಿನಿ ಮೇಡಮ್, ಪುನೀತ್ ರಾಜ್ಕುಮಾರ್, ಅಶ್ವಿನಿ ಮೇಡಮ್ ಅವರು, ಪ್ರತಿಯೊಬ್ಬರು, ಒಬ್ಬರು ಅಂತ ಇಲ್ಲ, ಪ್ರತಿಯೊಬ್ಬರು ಇದು ಮಾಡ್ಯಾರೆ. ನನಗೆ ನಿಜವಾಗ್ಲೂ ಖುಷಿ ಆಯಿತು. ಇಂಡಸ್ಟ್ರಿ ಒಂದು ಇದಿದೆ, ಒಳ್ಳೆ ವಿಷಯಕ್ಕೆ ಅಂದಾಗ ಎಲ್ಲರೂ ಒಂದಿದ್ದಾರೆ, ಸಪೋರ್ಟ್ ಮಾಡ್ತಾರೆ ಅಂತ. ಸೊ ಅಷ್ಟು ಮಟ್ಟಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಅದೊಂದು ಹ್ಯಾಪಿ. ಆ್ಯಂಡ್ ದೆನ್ ಸುಮಾರು ದಿನ ಆದಮೇಲೆ ನರ್ತಕಿ ಸಂತೋಷ್ 2 ಥಿಯೇಟ್ರೂ ರಿಲೀಸ್ ಆಗಿದೆ ಇಲ್ಲಿ. ಅದೊಂದು ನನಗೆ ಭಾಳ ಹೆಮ್ಮೆ. ಅದು 2 ಥಿಯೇಟ್ರು ಫುಲ್ ಹೋಗ್ತಾ ಇದೆ. ಆಮೇಲೆ ಎಂಟೈರ್ ಕರ್ನಾಟಕ ಪೂರಾ ಅದ್ಭುತವಾಗಿ ಸಿನಿಮಾ ನೋಡ್ತಿದ್ದಾರೆ. ಕೆಲವರು ಹೇಳ್ತಾರೆ ಪ್ರೇಮ್ ಬ್ಯಾಕ್ ಅಂತಾರೆ. ಏನು ಬ್ಯಾಕ್? ನಾನು ಆಲ್ರೆಡಿ ಇಲ್ಲೇ ಇದ್ದೀನಿ, ಕರ್ನಾಟಕದಲ್ಲೇ ಇದ್ದೀನಿ. ಪ್ರೇಮ್ ಎಲ್ಲೂ ಹೋಗಿಲ್ಲ, ಪ್ರೇಮ್ ಬ್ಯಾಕ್ ಅಂತಾರೆ. ಅದು ಅಷ್ಟು ಮಟ್ಟಿಗೆ ಅವ್ರಿಗೆ ಇಷ್ಟ ಆಯಿತು. ಗೊತ್ತಿಲ್ಲ ಅನ್ಸೋದೇನು. ಏನಿಲ್ಲ ಮಗನೇ, ಕಷ್ಟಪಟ್ಟು ಅಂದರೆ ಬಿಲಿವರ್ ನಾಟ್ ಹೇಳ್ಕೊಬಾರ್ದು, ತುಂಬ ಉತ್ಪ್ರೇಕ್ಷೆ ಆಗ್ತದೆ. ಸುಮಾರು ಒಂದು 15 ಡೇಸು ಮ್ಯಾಕ್ಸಿಮಮ್ ನಿದ್ದೆ ಮಾಡಿಲ್ಲ, ಆ ಮಟ್ಟಿಗೆ ಕೆಲಸ ಮಾಡಿದ್ದೀವಿ ಪಿಕ್ಚರು. ಆ್ಯಂಡ್ ಅದು ಶ್ರಮ. ಆಮೇಲೆ ಸಿಕ್ಕಾಪಟ್ಟೆ ಅಡಚಣೆಗಳು, ಅದ್ರ ಶ್ರಮ. ಆಮೇಲೆ ತುಂಬ ಅಂದರೆ ನಿನ್ನೆ ರಾತ್ರಿ ಕೂಡ, ನೀವು ನಂಬಲ್ಲ, ನಿನ್ನೆ ರಾತ್ರಿ ಕೂಡ ಪಿಕ್ಚರು ರಿಲೀಸ್ ಆಗಲ್ಲ ಮೋಸ್ಟ್ಲಿ ಗುರುವಾರ ಅನ್ನೋ ಲೆವೆಲ್ಗಿತ್ತು. ಯಾಕೆಂದರೆ 5 ಗಂಟೆಗೆ ನಾನೇ ನನ್ನ ಆರ್ಟಿಸ್ಟ್ನ ತೊಗೊಂಡೋಗಿ ಕ್ಯೂಬ್ಗೆ ಕೊಟ್ಟಿದ್ದೀನಿ. ಅಂದರೆ ಲೆಕ್ಕಕ್ಕೆ ಅಷ್ಟು ಅಲ್ಲಿವರೆಗೂ ಕೆಲಸ ಮಾಡಿದ್ದೀನಿ. ಅಲ್ಲಿವರೆಗೂ ಊಟ ತಿಂಡಿ ಇದೆ ಬಿಟ್ಟು. ಯಾಕೆ ಅಂದರೆ ಒಂದು ಸಿನಿಮಾ ಒಬ್ಬ ನಿರ್ಮಾಪಕ ಗೆಲ್ಲಬೇಕು. ಒಬ್ಬ ನಿರ್ಮಾಪಕ ಗೆದ್ದರೆ ಇಡೀ ಚಿತ್ರರಂಗ ಗೆಲ್ಲುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ. ಸೊ ಇಲ್ಲಿ ನಿರ್ಮಾಪಕ ಗೆದ್ದಿದ್ದಾರೆ, ಸೊ ಕಲಾವಿದರುಗಳ ದಂಡೇ ಗೆದ್ದಿದೆ. ಸೊ ಅದಕ್ಕೆ ಇನ್ನೇನು ಬೇಕು? ಆಮೇಲೆ ನೀವೆಲ್ಲರ ಸಪೋರ್ಟ್ ಇದೆ. ಆ್ಯಂಡ್ ಅದ್ರ ಮೇಲೆ ಇನ್ನೇನು ಬೇಕು? ಎಸ್, ಖಂಡಿತವಾಗ್ಲೂ ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ಎಲ್ಲ ಕಡೆ ಸಿನಿಮಾ ನೋಡ್ಬೇಕು ಅಂತೀರಾ. ನಾವು ಕುಮಾರಣ್ಣನೂ ಅಷ್ಟೇ, ಕುಮಾರಣ್ಣ ಫೋನ್ ಮಾಡಿದ್ದು ನನಗೆ. ಕುಮಾರಣ್ಣನ ಸಿನಿಮಾ ನೋಡಬೇಕು ಅಂತ ಇದು ಮಾಡಿದ್ದೀನಿ. ಅಣ್ಣನ ಕೇಳಿದ್ದೀನಿ, ಅವರು ಬರ್ತಾರೆ ಸಿನಿಮಾ ನೋಡೋಕ್ಕೆ. ಆ್ಯಂಡ್ ಎಲ್ಲರಿಗೂ ನಾಳಿದ್ದು ಸಾಟರ್ಡೆ ಎಲ್ಲ ಕಲಾವಿದರನ್ನು ಕರೀತೀನಿ, ಎಲ್ಲರಿಗೂ ಸಿನಿಮಾ ತೋರಿಸಿ. ಯಾಕೆಂದರೆ ಪ್ರತಿಯೊಬ್ಬರೂ ಅಲ್ಲೆಲ್ಲೋ ಕೂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಥ್ಯಾಂಕ್ಸ್ ಟು ಎಲ್ಲ ಪ್ರತಿಯೊಬ್ಬರು, ನಮ್ಮ ಚಿತ್ರರಂಗದ ಎಲ್ಲ ನಿರ್ದೇಶಕರು, ಹೀರೋಗಳು, ಹೀರೋಯಿನ್ಸ್ಗಳು ಎಲ್ಲರಿಗೂ ಥ್ಯಾಂಕ್ಸ್. ಸರ್, ಸಿನಿಮಾ ನೋಡಿದ್ರೆ ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಪ್ರೇಮ್ ಅವರ ತಕ್ಷಣ ತಾಯಿ ಸೆಂಟಿಮೆಂಟ್ ಇತ್ತು, ಇದರಲ್ಲಿ ಬ್ರದರ್ ಸೆಂಟಿಮೆಂಟ್ ಇದೆ. ಸೊ ಅದು ಕೂಡ ಅಷ್ಟೇ ಇದರಲ್ಲಿ ತುಂಬಿಸ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಅದು ತುಂಬ ಕೆಲವರೆಲ್ಲ ಹೇಳ್ತಾರೆ ಕಣ್ಣಲ್ಲಿ ನೀರು ಬರ್ತದೆ ಕೆಲವು ಇನ್ಸಿಡೆಂಟ್ಗಳಲ್ಲೆಲ್ಲ. ಪ್ರೇಮ್ ಅವರಂತೆ ಪ್ರೇಮ್ ಬಂದ್ಬಿಟ್ಟು ಎಮೋಷನ್ ಇಲ್ಲದೆ ಸಿನಿಮಾನೇ ಮಾಡಲ್ಲ. ಪ್ರೇಮ್ಗೆ ಶಕ್ತಿನೇ ಎಮೋಷನ್.
ವಿತೌಟ್ ಎಮೋಷನ್ ನಾನು ಏನೂ ಮಾಡಲ್ಲ. ಆ್ಯಂಡ್ ಅವ್ರಿಗೆ ಇಷ್ಟಪಟ್ಟಿದ್ದಾರೆ. ನಾನು ತಿಂಗಳಾರ್ಗಟ್ಲೆ ವರ್ಷಾನ್ಗಟ್ಲೆ ಒಂದೇ ಸಿನಿಮಾಗೆ ಕಷ್ಟ ಬಿದ್ದು ಸಿನಿಮಾ ಮಾಡಿದೆ. ಅದೆಲ್ಲ ದೇವರು, ಟೆಕ್ನಿಷಿಯನ್ಸು ದೇವ್ರು ಅಂದರೆ ಜನಗಳೇ ದೇವರು ನಮ್ಗಳಿಗೆ. ಸೊ ಅವರೆಲ್ಲ ಕೈ ಹಿಡಿದಿದ್ದಾರೆ. ಅದಕ್ಕಿಂತ ದೊಡ್ಡದು ಏನು ಬೇಕು ಸರ್ ಮಗ ಮೊದಲನೇ ಬಾರಿ ಬಣ್ಣ ಹಚ್ಚಿದ್ದಾರೆ ಸರ್ ಸೂರ್ಯ ಅವರು. ಇಲ್ಲ, ಅದ್ರದ್ದೇನೆ ಮಾತಾಡಲ್ಲ. ನಾವು ಓದ್ತೀಯಾನೆ ರಿವೀಲ್ ಮಾಡ್ತೀರಾ ಅನ್ಕೊಂಡಿದ್ದೆ, ಬಟ್ ಇದೆಲ್ಲ ನೋಡಾಕ ಏನು ಹೇಳ್ತೀರಾ ಮಗನ ಬಗ್ಗೆ? ಏನು ಹೇಳ್ತೀರಾ? ಮಗನೇ ಓದ್ತಿದ್ದಾನೆ, ಇವಾಗ ಬೇಡ ಸುಮ್ಕಿರ್ಕಂತ ಓದ್ತಾನೆ. ಅವನ ಬೆಳ್ಳು ತೋರಿಸಿ ಏನು ಗೊತ್ತಕ್ಕಂತ, ಮಕ್ಕಳು ಓದಬೇಕಾದ್ರೆ ಓದಬೇಕು. ಕಲಾವಿದರಾಗಲಿ ಅವ್ರವ್ರ ಇಷ್ಟ. ನಮ್ಗೇನು ನಮ್ಮ ಇಷ್ಟದ ಪ್ರಕಾರ ಈಗ ನಾನು ನಿನ್ಗೇನೋ ಹೇಳಿದ್ರೆ ಕೇಳ್ತೀಯಾ? ಸೊ ಹಂಗೆ ಅವ್ರವ್ರ ಇಷ್ಟಗಳು ಅವ್ರವ್ರ ಇಷ್ಟಗಳ ಪ್ರಕಾರ ಬೆಳೀಲಿ. ಆ್ಯಂಡ್ ನಾನು ಈಗ ಅವನ್ನ ಬೆಟ್ ಮಾಡಿ ತೋರಿಸ್ಬಾರ್ದು, ನೀನು ಇದು ಮಾಡಿದ್ದ, ನೀನು ಹೆಂಗೆ ಹೆಂಗೆ ಅಂತ. ಸೊ ಕಾಲೇಜ್ ಓದ್ಬೇಕಂತ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಇಷ್ಟ ಆಯ್ತಾ, ಸೆಕೆಂಡ್ ಹಾಫ್ ಇಷ್ಟ ಆಯ್ತಾ? ಸೆಕೆಂಡ್ ಹಾಫ್ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಅವರು ಮುಗ್ಧರಾಗಿದ್ದು ಅಕ್ಷರನ ಕಲಿಯದೆ ಆ ಒಂದು ಫೀಲ್ಡಿಗೆ ಬರಂಗಾಯಿತು. ಸೊ ಈ ಒಂದು ಸಿಚುವೇಶನ್ ನಿಮಗೆ ಹೆಂಗೆ ಅನ್ನಿಸ್ತು ಮೂವಿಲಿ? ಟೋಟಲಿ ಮೂವಿ ಫುಲ್ ಚೆನ್ನಾಗಿದೆ. ಅಂದರೆ ಮೂವಿಯಿಂದ ಒಂದು ಮೆಸೇಜ್ ನೀವೇನಂತ ಅರ್ಥ ಮಾಡ್ಕೊಂಡು ತುಂಬ ಸಾಧುವಾಗಿರಬಾರ್ದು. ಮತ್ತು ರಮೇಶ್ ಸರ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ. ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ಅಮ್ಮ? ನಾನು ಫುಲ್ ಎಂಜಾಯ್ ಮಾಡಿದೆ. ಖುಷಿ ಆಯ್ತಾ ಮ್ಯಾಮ್? ಓಕೆ, ಸೆಕೆಂಡ್ ಪಾರ್ಟಿಗೆ ವೇಟ್ ಮಾಡ್ತಿದ್ದೀರಾ ಮತ್ತೆ? ಹೌದು. ಓಕೆ ಮ್ಯಾಮ್, ಥ್ಯಾಂಕ್ ಯು.